ರಾಯಚೂರಲ್ಲಿ ಟೋಲ್ ಬಂದ್ ಮಾಡುವಂತೆ ಗಲಾಟೆಯನ್ನ ಮಾಡಲಾಗಿದೆ. ಟೋಲ್ ಗೇಟ್ ವಸ್ತುಗಳನ್ನು ಧ್ವಂಸಗೊಳಿಸಿ ಎಂಎಲ್ಎ ಪುತ್ರ ಗಲಾಟೆಯನ್ನ ಮಾಡಿದ್ದಾನೆ. ಎಂಎಲ್ಎ ಪುತ್ರ ಸೇರಿ 14 ಜನರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಅದು ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರನಿಂದ ಗಲಾಟೆಯನ್ನ ಮಾಡಲಾಗಿದೆ. 19 ಲಕ್ಷ ಮೌಲ್ಯದ ಟೋಲ್ ಗೇಟ್ ವಸ್ತುಗಳನ್ನ ಧ್ವಂಸ ಮಾಡಲಾಗಿದೆ. ಈ ಕರೆಮ್ಮ ನಾಯಕ್ ಇದಾರಲ್ಲ ಶಾಸಕಿ, ಇವ್ರ ಪುತ್ರನ ಪುಂಡಾಟ ಫಸ್ಟ್ ಟೈಮ್ ಅಲ್ಲ. ಈ ಮುಂಚೆ ಅಕ್ರಮ ಮಳ್ಳುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕಾಣಿಸುತ್ತೆ. ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದ ಅವನ ಮಗ ಸಂತೋಷ ಅನ್ನೋನು, ಕರೆಮ್ಮ ನಾಯಕ್ ಅವರ ಪುತ್ರ ಸಂತೋಷ ಅನ್ನೋನು ಹಲ್ಲೆ ಮಾಡಿದ್ದ ಈ ಹಿಂದೆ. ಆ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ಮತ್ತೊಮ್ಮೆ ಅವನೇನಾ ಅಂತ ಗೊತ್ತಿಲ್ಲ, ಇವನೇನಾ ಸಂತೋಷ ಅಂತ. 19 ಲಕ್ಷ ಮೌಲ್ಯದ ಟೋಲ್ ಗೇಟ್ ವಸ್ತುಗಳನ್ನ ಧ್ವಂಸ ಮಾಡಿದ್ದಾನೆ. ಟೋಲ್ ಸಿಬ್ಬಂದಿ ದೂರಿನ ಮೇರೆಗೆ ಗಬ್ಬೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಶಾಸಕರ ಪುತ್ರರುಗಳ ಪುಂಡಾಟ ಇದೆಯಲ್ಲ, 1-2 ರಾಜ್ಯದಲ್ಲಿ ವರದಿ ಆಗ್ತಾ ಇರೋದು, 1-2 ಆರೋಪಗಳು ಬರ್ತಾ ಇರುವಂಥದ್ದು. ಅದು ರಾಯಚೂರಿನದ್ದು. ಇದು 2ನೇ ಪ್ರಕರಣ. ದೇವದುರ್ಗದ ಶಾಸಕಿ ಆಗಿರುವಂಥ ಕರೆಮ್ಮ ನಾಯಕ್ ಅವರ ಪುತ್ರನ 2ನೇ ಪ್ರಕರಣ. ಅಕ್ರಮ ಮರಳುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಕ್ರಮ ಮರಳುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಪೇದೆ ಮೇಲೆ ಹಲ್ಲೆ ಮಾಡಿದ್ದ ಇವನು ಸಂತೋಷ ಅನ್ನೋನು. ಇವನೇ ಮತ್ತೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ. ಅವತ್ತು ಕೂಡ ದೊಡ್ಡ ಸುದ್ದಿಯನ್ನ ಮಾಡಿದ್ವಿ. ಅದು ವಿಡಿಯೋ ಸಾಕ್ಷ್ಯ ಸಿಕ್ಕಿತ್ತು. ಅವ್ರ ಮನೇಲಿ ಹಲ್ಲೆ ಆಗಿದ್ದು ನಾನಲ್ಲ ಅಂತ ಹೇಳಿದ್ದ ಅವನು. ಪೇದೆ ಪಾಪ ಹತ್ತು ಕರೆದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಈಗ ಮತ್ತೊಂದು ಪ್ರಕರಣ. ಈತನ ಪುಂಡಾಟ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಮತ್ತೊಬ್ಬರು ರಾಯಚೂರಿನ ಎಂಎಲ್ಎ ಬಸವರಾಜ್ ಅವರ ಪುತ್ರ ಅರಣ್ಯದಲ್ಲಿ ಹೋಗಿ ಕಾಡಿನ ಪ್ರಾಣಿಯನ್ನು ಹತ್ಯೆ ಮಾಡಿ ಏನೋ ದೊಡ್ಡ ಸಾಧಿಸ್ಬಿಟ್ಟೆ ಅಂತ ತೋರಿಸ್ಕೊಂಡು ಓಡಾಡಿದ. ಬಸನಗೌಡ ತುರ್ವಿಹಾಳ ಅವರ ಪುತ್ರ, ಆತನ ಮೇಲೆ ಆರೋಪ ಬಂದಿತ್ತು. ಅದಾದ್ಮೇಲೆ ನೋಡಿದ್ವಲ್ಲ, ಭದ್ರಾವತಿ ಶಾಸಕರ ಪುತ್ರ, ಕಾಂಗ್ರೆಸ್ನ ಭದ್ರಾವತಿ ಶಾಸಕರ ಪುತ್ರನ ಮೇಲೆ ಆರೋಪ ಬಂದಿದ್ದು. 1-2 ಕೇಸ್ಗಳು ನಿರಂತರವಾಗಿ ಬರ್ತಾ ಇದ್ದಾವೆ. ಇವ್ರಿಗೆ ಅಹಮ್ಮು, ಧಿಮಾಕು, ದುರಹಂಕಾರ ಅನ್ನುವಂಥದ್ದು ಶಾಸಕರ ಪುತ್ರಿ ಅಂದ್ಬಿಟ್ರೆ ನೆತ್ತಿಗೇರ್ಬಿಟ್ಟಿರುತ್ತೆ. ನಾವೇನು ಮಾಡಿದ್ರು ನಡೆಯುತ್ತೆ ಅಂತ. ಕಲಿಸಿ ಇವ್ರಿಗೆ ಪಾಠನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಇದು 2ನೇ ಪ್ರಕರಣ. ಈ ಹಿಂದೆ ಮರಳುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವನ ಬಗ್ಗೆನೇ ಅಲ್ವಾ ಸುದ್ದಿ ಮಾಡಿದ್ದು, ಇವನೇ ಅಲ್ವಾ ಹಲ್ಲೆಯನ್ನ ಮಾಡಿದ್ದು. ಈಗ ಮತ್ತೊಂದು ಪ್ರಕರಣದಲ್ಲಿ ಇವನೇನು ಪುಂಡಾಟಕ್ಕೆ ಬ್ರೇಕೆ ಬೀಳ್ತಾ ಇಲ್ವಾ? ಏನ್ ಮಾಡಿದಾನೆ ಈಗ? ಖಂಡಿತ ಪೃಥ್ವಿ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಇತ್ತೀಚೆಗೆ KRDCL ಸಂಸ್ಥೆಯಿಂದ ದೇವದುರ್ಗ ತಾಲೂಕಿನಲ್ಲಿ 2 ಟೋಲ್ ಗೇಟ್ಗಳನ್ನ ಆರಂಭಿಸಿತ್ತು. ಅದು ತಿಂತುಣಿ ಬ್ರಿಡ್ಜ್ ದೇವದುರ್ಗ ನಡುವೆ ಬರ್ತಕ್ಕಂಥ ಜಾಲಹಳ್ಳಿ ಎನ್ನುವಂತ ಗ್ರಾಮದ ಬಳಿ ಈ ಒಂದು ಟೋಲ್ ಗೇಟ್ ಅನ್ನ ಆರಂಭಿಸ್ತಾ ಇತ್ತು. ದೇವದುರ್ಗ ಕಲ್ಮಲ ರಸ್ತೆ ನಡುವೆ ಕಾಕರಗಲ್ ಬಳಿ ಬರ್ತಕ್ಕಂಥ ಈ ಟೋಲ್ ಗೇಟ್ ಅನ್ನ ಆರಂಭಿಸಿ ಹಣ ಸಂಗ್ರಹ ಮಾಡಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟಕ್ಕೆ ಅಣಿಯಾಗುತ್ತಾರೆ. ಇಂಥ ಸಂದರ್ಭದಲ್ಲಿ ಸರಿಸುಮಾರು ಏನಪ್ಪಾ ಅಂತ ಹೇಳಿದ್ರೆ, ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಏನ್ ಸಂತೋಷ್ ನಾಯಕ್ ಇದ್ದಾರೆ, ಇವರು 19 ಲಕ್ಷ ಮೌಲ್ಯದ ಟೋಲ್ ಗೇಟ್ ವಸ್ತುಗಳನ್ನ ಧ್ವಂಸ ಮಾಡಿ ಇವತ್ತು ಅಲ್ಲಿ ಪುಂಡಾಟಿಕೆಯನ್ನ ಮೆರೀತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಯವರು ಈಗ ದೂರನ್ನ ದಾಖಲಿಸಿದ್ದಾರೆ ಪೃಥ್ವಿ. ಯಾಕೆಂತ ಕೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ರಸ್ತೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆ ಏನಿದೆ, ಆ ರಸ್ತೆಗೆ ಸಹಜವಾಗಿ ವಾಹನ ಸವಾರರು ತೆರಿಗೆಯನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ಇವತ್ತು ಟೋಲ್ ಗೇಟ್ ಗಳನ್ನ ಆರಂಭ ಮಾಡಿದೀವಿ ಎನ್ನುವಂಥದ್ದು ಸರ್ಕಾರದ ಆದೇಶ ಕೂಡ ಆಗಿದೆ. ಹಾಗಾಗಿ ಅಲ್ಲಿ ಟೋಲ್ ಗೇಟ್ ಗಳನ್ನ ಆ ಸಂಸ್ಥೆ ನಿರ್ಮಾಣ ಮಾಡಿತ್ತು. ಆದ್ರೆ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ ಗೇಟ್ ಅನ್ನ ಇವತ್ತು ತೆರವುಗೊಳಿಸಬೇಕು. ಜೊತೆಗೆ ಅಲ್ಲಿ ಓಡಾಡ್ತಕ್ಕಂಥ ಅಧಿಕಾರಿಗಳಿಂದ ಯಾವುದೇ ರೀತಿ ವಾಹನಗಳ ಸವಾರರಿಗೆ ಯಾವುದೇ ರೀತಿಯಾದಂತಹ ಹಣವನ್ನು ಸಂಗ್ರಹ ಮಾಡಬಾರದು ಎನ್ನುವಂತ ನಿಟ್ಟಿನಲ್ಲಿ ಹೋರಾಟ ಏನ್ ನಡೆದಿತ್ತು. ಆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಕರೆಮ್ಮ ಪುತ್ರ ಏನಿದ್ದಾನೆ, ಇವರು ಅಲ್ಲಿ ಏನು ಟೋಲ್ ಗೇಟ್ಗೆ ಇವತ್ತು ಸಂಬಂಧಪಟ್ಟಂತ ಸುಮಾರು 19 ಲಕ್ಷದ ಮೌಲ್ಯದ ಆ ಒಂದು ಟೋಲ್ ಗೇಟ್ ವಸ್ತುಗಳನ್ನ ಧ್ವಂಸ ಮಾಡಿ ಇವತ್ತು ಹಲ್ಲೆ ಆಗಿದೆಯಾ ವಿಶ್ವನಾಥ್ ಅಲ್ಲಿ ಟೋಲ್ ಸಿಬ್ಬಂದಿ ಮೇಲೆ? ಇಲ್ಲ ಪೃಥ್ವಿ, ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿಗಳ ಮೇಲೆ ಇವರು ಹಲ್ಲೆ ನಡೆಸಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಇವತ್ತು ಧ್ವಂಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಟೋಲ್ ಗೇಟ್ ಅಧಿಕಾರಿ ಏನಿದ್ದಾರೆ, ಆ ಅಧಿಕಾರಿ ಇವತ್ತು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಇವು ಕರೆಮ್ಮ ನಾಯಕ್ ಪುತ್ರ ಸೇರಿದಂತೆ ಒಟ್ಟು 16 ಜನರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಪೃಥ್ವಿ. ಓಕೆ, ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ ಅಂತ. ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.